ನೀನು ಗಿಲ್ಲಿ ತುಂಬಾ ಮಾತಾಡ್ತಾ ಇದೀಯಾ ಅಶ್ವಿನಿ ಗೌಡ ಅವ್ರದ್ದು ಇತ್ತೀಚೆಗೆ ತುಂಬಾ ಜಾಸ್ತಿ ಆಯಿತು, ಅಹಂಕಾರ ಇದೆ ಆಕೆಗೆ ಅನ್ನುವಂಥದ್ದು ತುಂಬಾ ಜನಗಳಿಂದ ಕೇಳಿ ಬರ್ತಾ ಇರ್ತಕ್ಕಂಥ ಮಾತು. ಕಾರಣ ನೀವು ನೋಡಿರ್ಬೋದು, ಆಕ್ಚುಲಿ ಇವತ್ತಿನ ಒಂದು ಪ್ರೋಮೋವನ್ನು ಬಿಟ್ಟಿದ್ದಾರೆ. ಆಕ್ಚುಲಿ ಇವತ್ತಿನ ಒಂದು ಎಪಿಸೋಡಲ್ಲಿ ನೀವು ನೋಡೋದಾದ್ರೆ ಆಕ್ಚುಲಿ ಇವತ್ತು ಧ್ರುವಂತ್ ಅವರು ಈ ಅಶ್ವಿನಿ ಗೌಡಗೆ ತಿರುಗಿ ಬೀಳ್ತಾರೆ. ಯಾಕೆಂತಂದ್ರೆ ಸೇವಕರು ಅಂತ ಈ ಮಟ್ಟಿಗೆ ನಿಂದಿಸ್ತಾ ಇದ್ದಾರಲ್ಲ ಅನ್ಕೊಂಡು ಆಕ್ಚುಲಿ ಧ್ರುವಂತ್ ಅವರು ಅಶ್ವಿನಿ ಗೌಡ ಅವರ ಮೇಲೆ ತಿರುಗಿ ಬೀಳ್ತಾರೆ. ಎಸ್, ಇನ್ನೊಂದು ಕಡೆ ಗಿಲ್ಲಿ ನಟ ಅವರು ಕೂಡ ಅವರ ಮೇಲೆ ಎರಗಿ ಬೀಳ್ತಾರೆ. ಎಸ್ ಅಂತಂದ್ರೆ ಫಸ್ಟ್ ನೀವು ನೋಡಿರ್ಬೋದು, ಇದಕ್ಕಿಂತ ಹಿಂದೆ ಅಶ್ವಿನಿ ಗೌಡ ಅವರು ತಿರುಗಿ ಬಿದ್ದಿದ್ದು ಈ ಗಿಲ್ಲಿ ನಟನ ಮೇಲೆ. ಅವತ್ತು ಗಿಲ್ಲಿ ನಟ ಕೂಲ್ ಆಗಿದ್ದಕ್ಕೆ, ಕ್ಷಮೆಯನ್ನ ಕೇಳಿದ್ದಕ್ಕೆ ಅವತ್ತು ಗಲಾಟೆ ಕಂಪ್ಲೀಟ್ ಆಗಿ ಮುಗಿದೋಗಿತ್ತು. ಆದರೆ ಇವಾಗ ಆಕ್ಚುಲಿ ಮತ್ತೆ ಅದೇ ಗಲಾಟೆ ಬರ್ತಾ ಇದೆ. ಇವತ್ತು ನೀವು ನೋಡಿರ್ಬೋದು, ಗಿಲ್ಲಿ ನಟ ನಿನ್ನಿಂದ ಅವತ್ತು ನಮಗೆ ಊಟ ಇಲ್ಲದೆ ಆಗೋಯ್ತು ಅಂತ ಸಿಕ್ಕಾಪಟ್ಟೆ ಏನು ರುಚಿಗೆ ಎದ್ಬಿಟ್ಟಿದ್ರು. ಅಂದ್ರೆ ಕೆಲವೊಂದು ಸತ್ಯಗಳನ್ನು ಕೂಡ ನಮ್ಮ ಅಶ್ವಿನಿ ಗೌಡ ಅವರು ಹೇಳ್ತಾರೆ. ಎಸ್, ಸತ್ಯನೂ ಇದೆ ಅವ್ರು ಹೇಳೋದ್ರಲ್ಲಿ, ಆದ್ರೆ ಅದನ್ನ ಹೇಳುವ ರೀತಿಯಲ್ಲಿ ಹೇಳ್ಬಹುದಾಗಿತ್ತು. ಇವಾಗ ನೋಡಿ, ಬಿಗ್ ಬಾಸ್ ಮನೇಲಿ ಅರಸರು ಅಂತ ಬರೀ 6 ಜನ ಇದ್ದಾರೆ, ಆಯ್ತಾ. ಯಾರ್ಯಾರು ಸಿಂಗಲ್ ಇದ್ದಾರೆ ಅವರೆಲ್ಲರೂ ಕೂಡ ಅರಸರುಗಳೇ. ನಮ್ಮ ಕಾಕ್ರೋಚ್ ಸುದಿ ಅವರು ಆಕ್ಚುಲಿ ಅವರು ಸಿನಿಮಾಗಳಲ್ಲಿ ವಿಲನ್ ಆಗಿ ಮಾಡಿರ್ತಕ್ಕಂಥವ್ರು, ಅವರು ಅರಸರಲ್ವಾ. ಅವರೇ ಸೈಲೆಂಟ್ ಆಗಿದ್ದಾರೆ, ಹೇಗೆ ನಿಭಾಯಿಸಬೇಕು ಅದೆಲ್ಲವನ್ನು ಕೂಡ ನಿಭಾಯಿಸ್ಕೊಂಡು ಹೋಗ್ತಾ ಇದ್ದಾರೆ. ಆದರೆ ಅಶ್ವಿನಿ ಗೌಡ ಅವರು ಒಂದು ಹೆಜ್ಜೆ ಮುಂದೆ ಹೋಗಿ ಆಕ್ಚುಲಿ ತಾವೇ ಒಂಥರ ವಿಲನ್ ಆಗ್ತಾ ಇದ್ದಾರೆ ಬಿಗ್ ಬಾಸ್ ಅಲ್ಲಿ. ಆದ್ರೆ ಇಲ್ಲಿ ಬಿಗ್ ಬಾಸ್ ಅವರು ಇವ್ರಿಗೆ ಶಾಬಾಸ್ ಗಿರಿನೂ ಕೂಡ ಕೊಡಬಹುದು. ಯಾಕೆಂದ್ರೆ ಬಿಗ್ ಬಾಸ್ ಏನು, ನೀವು ಅರಸರು, ನೀವು ಹೇಳಿದಂಗೆ ಅವ್ರು ಕೇಳಬೇಕು, ಸೇವಕರು ಅಂತ ಏನು ಒಂದು ರೂಲ್ ಅನ್ನ ಮಾಡಿದ್ರು, ಅದನ್ನ ಆಕ್ಚುಲಿ ಪಾಲನೆ ಮಾಡ್ತಾ ಇರ್ತಕ್ಕಂಥದ್ದೇ ನಮ್ಮ ಅಶ್ವಿನಿ ಗೌಡ ಅವರು. ಆದ್ರೆ ಇನ್ ಬಾಕಿಯವರು ಅದನ್ನ ಜಾಸ್ತಿ ಒಂದು ತೀವ್ರತರವಾಗಿ ತೆಗೆದುಕೊಂಡಿಲ್ಲ. ಯಾರು ಇವಾಗ ಬೇರೆಯವರ ಕಾಕ್ರೋಚ್ ಸುದಿಯವರಾಗಿರ್ಬೋದು, ಮಲ್ಲಮ್ಮ ಆಗಿರ್ಬೋದು, ಇವ್ರು ಯಾರು ತುಂಬಾ ತೀವ್ರವಾಗಿ ತಗೊಂಡಿಲ್ಲ. ಎಲ್ಲರ ಜೊತೆಲೂ ನಾರ್ಮಲ್ ಆಗಿ ಒಂಥರ ಲವ್ಲಿ ಆಗಿ ಹೋಗ್ತಾ ಇದ್ದಾರೆ. ಎಸ್, ಆದ್ರೆ ಇಲ್ಲಿ ತೀವ್ರವಾಗಿ ತೆಗೆದುಕೊಂಡಿರ್ತಕ್ಕಂಥದ್ದು ನಮ್ಮ ಅಶ್ವಿನಿ ಗೌಡ ಅವರು. ಎಸ್, ಆದ್ರೆ ಆಮೇಲೆ ಇನ್ನೊಂದು ಏನಪ್ಪಾ ಇಲ್ಲಿ ಅಂತಂದ್ರೆ, ಅಶ್ವಿನಿ ಗೌಡ ಅವರಿಗೆ ಒಂದು, ಈಗ ಹೊರಗಡೆ ಇದ್ದಾಗ ಅವರು ಆಕ್ಚುಲಿ ಕರ್ನಾಟಕ ರಕ್ಷಣಾ ವೇದಿಕೆಯಲ್ಲಿ ಹೋರಾಟಗಾರ್ತಿ ಆಗಿದ್ರು. ಇಲ್ಲಿ ಆಕ್ಚುಲಿ ಅವರು ಏನು ರೂಲ್ಗಳು ಮಾಡ್ತಿದ್ರು, ಅರ್ಚಾಡ್ತಿದ್ರು, ಕೂಗಾಡ್ತಿದ್ರು, ಹೋರಾಟಗಳನ್ನ ಮಾಡ್ತಾ ಇದ್ರು. ಆಕ್ಚುಲಿ ಅದಿರುತ್ತಲ್ವಾ, ಆ ಒಂದು ಅಲ್ಲೂ ಕೂಡ ಏನಾರು ತಪ್ಪುಗಳಾದ್ರೆ ರೂಲ್ಗಳನ್ನ ಮಾಡ್ಬೇಕು, ಅಲ್ಲೂ ಕೂಡ ಅರ್ಚಾಡ್ಬೇಕು, ಕಿರ್ಚಾಡ್ಬೇಕು. ಅವರಿಗೆ ಅವಾಗ್ಲೇನೆ ಅವ್ರಿಗೆ ಒಂದು ನೆಮ್ಮದಿ, ಏನೋ ಅವ್ರಿಗೆ ಸ್ಟ್ರೆಸ್ ಫೀಲ್ ಆಗ್ತಕ್ಕಂಥದ್ದು ಅಂತ ನನ್ಗೆ ಅನಿಸುತ್ತೆ. ಆಕ್ಚುಲಿ ಓಕೆ, ಒಳ್ಳೇದನ್ನ ಎತ್ತಿಡಿಯೋದ್ರಲ್ಲಿ ತಪ್ಪಿಲ್ಲ, ಆದರೆ ಅದನ್ನು ಸ್ವಲ್ಪ ಇನ್ನೂ ತಾಳ್ಮೆಯಿಂದ ಹೇಳ್ಬೋದು ಅಂತ ಕೂಡ ನನಗೆ ಅನ್ನಿಸ್ತು. ಆಮೇಲೆ ಇನ್ನೊಂದೇನಪ್ಪ ಅಂತಂದ್ರೆ, 11ನೇ ಸೀಸನ್ ಅಲ್ಲಿ ನಾವು ಲಾಯರ್ ಜಗದೀಶ್ ಅವರನ್ನ ನೋಡಿದ್ವಿ ಈ ರೀತಿ. ಇವಾಗ ಆಕ್ಚುಲಿ ಅಶ್ವಿನಿ ಗೌಡ ಅವರನ್ನ ನೋಡ್ತಾ ಇದೀವಿ. ಆದ್ರೆ ಅಶ್ವಿನಿ ಗೌಡ ಅವರು ಬುದ್ಧಿವಂತರು, ಇವರು ಬೇಗ ಬಿಗ್ ಬಾಸ್ ಇಂದ ಹೊರಗಡೆ ಹೋಗಲ್ಲ, ತುಂಬಾ ವಾರಗಳು ಕೂಡ ಇವರು ಇರ್ತಾರೆ ಅಂತ ನನಗೆ ಅನ್ನಿಸ್ತಾ ಇದೆ. ಆದ್ರೆ ನಿಮ್ಗೆ ಏನ್ ಅನಿಸ್ತಾ ಇದೆ, ಇಲ್ಲಿ ಗಿಲ್ಲಿ ನಟ ಅಂದು ತಪ್ಪ ಅಥವಾ ಅಶ್ವಿನಿ ಗೌಡ ಅವ್ರ ತಪ್ಪ, ಧ್ರುವಂತ್ ಅವ್ರ ತಪ್ಪ? ನಿಮ್ಗಳಿಗೆ ಏನ್ ಅನ್ಸುತ್ತೆ ಕಮೆಂಟ್ ಮಾಡಿ.